ಏಯ್, ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಬಾವಾ, ಇದೇ ಊರಲ್ಲಿ ಇಂಟರ್ವ್ಯೂ ಇದೆ, 2 ದಿನ ನಿಮ್ಮ ಮನೇಲಿ ಇರ್ಬೋದಾ ಬಾವಾ? ರುದ್ರ, ಯಾಕೊಂದ್ ಕೇಳ್ತೀಯ? ಆರಾಮಾಗಿರೋ, ನಿಮ್ಮನೆ ಅನ್ಕೋ. ಥ್ಯಾಂಕ್ ಯು ಬಾವಾ. ಏ ಇಲ್ಲ ಬಾವಾ. ಬಾವಾ ರುದ್ರ, ಕೂತ್ಕೋ. ಹಂಗಲ್ಲ ಮಾಡ್ಬಾರ್ದು, ಕೂತ್ಕೋ. ಮರ್ಯಾದೆ ಬಂದ್ರೆ ಹೆಂಡತಿ ಕಟ್ಟ, ನಂದೊಂದು ಲೈಫ್. ಈಗ ಬಂದ್ರ ಹಂಗೆ ಫ್ಯಾನ್ ಹಾಕ್ಬಿಟ್ಟು ಹೋಗಿ. ಬಾಮೈದ ಬಂಡ್ಲಿ ತಲೆ. ದಿವ್ಯಾ, ಬರ್ತಾ ಬರ್ತಾ ನಂಗೆ ಕಾಚಗಳೆಲ್ಲ ನಿನ್ ತಮ್ಮನ್ ಕಬೋರ್ಡಲ್ಲಿ ಸಿಗ್ತಾ ಇದಾವೆ. ಎಲ್ಲೋ ಮಿಸ್ ಆಗೋಗಿರ್ಬೇಕು, ಹೋಗಾಕಳಿ. ಹಾಕೊಳಕ್ಕೆ ನಾನ್ ತಂದಾಗ ಕಾಚದ ಸೈಜ್ 85, ಇವಾಗ 105 ಅರ್ಧೋಗೈತೆ. ಹಿಂಗ ಹಾಕೊಳ್ಳೋಣ? ಹೌದಾ? ನಗ್ತಿಯಲ್ಲ. ಮತ್ತೆ ಇನ್ನೇನ್ ಮಾಡ್ಲಿ? ಮೊದ್ಲು ನಿನ್ ತಮ್ಮನ ಎದುರು PG ನೋಡ್ಕೊಳಕ್ಕೆ. ಬೇಕಾದ್ರೋಗ್ ನೀವೇ ಹೇಳಿ. ಹೇಳ್ತೀನಿ. ಏಯ್, ಸ್ವಲ್ಪ ದೂರ ನಿಂತ್ಕೊಂಡು ತೊಳ್ಕೊಳ್ಳೋ, ನೀರೆಲ್ಲ ಬಕೆಟ್ಗೆ ಬೀಳ್ತೈತೆ. ಸರಿ ಬಾವಾ. ಏನೇ ಬರೀ ಅನ್ನ ಇದೆ, ಸಾಂಬಾರಿಲ್ಲಿ. ಲೋಟ ತಗೊಂಡೋಗಿ ಪಕ್ಕದ ಮನೇಲಿ ಸಾಂಬಾರಿಸ್ಕೊಂಬಂದು ಊಟ ಮಾಡು. ಏಯ್, ಬೆಳ್ಬೆಳಿಗ್ಗೆ ಕಂಡೋರ್ ಮನೆ ಮುಂದೆ ಲೋಟ ಇಟ್ಕೊಂಡು ಹೋದ್ರೆ ನನ್ ಮಾನ ಮರಿದೇನಾಗಬೇಕು? ಹಾ, ಹಂಗೆ ನಾನು ಖಾರ ರುಬ್ಬಿಸ್ಕೊಂಬರೋದಕ್ಕೆ ಅಗ್ಗಗ್ಲ ಪಕ್ಕದ ಮನೆಗೆ ಹೋಗ್ತಾ ಇದ್ರೆ ನನ್ ಮಾನ ಮರ್ಯಾದೆ ಏನಾಗ್ಬೇಕು? ಹೆಸರು ಹೇಳೋದು ಮಿಕ್ಸಿ ಕೊಡ್ಸಿ ಅಂತ. ಹೋದ್ ತಿಂಗ್ಳೆ ಕುಡಿಸ್ತೀನಲ್ಲ. ನೀನ್ ಕೊಡ್ಸೋ 2,500 ರೂಪಾಯಿ ಮಿಕ್ಸಿ ಯಾರಿಗ್ ಬೇಕೋ? ನನಗೆ 12,000 ರೂಪಾಯಿ ಮಿಕ್ಸಿ ಬೇಕು. ಜ್ಯೂಸ್ ಮಾಡೋದು, ಸಲಾಡ್ ಮಾಡೋದು, ತರಕಾರಿ ಕಟ್ ಮಾಡೋದು, ಚಪಾತಿ ಹಿಟ್ಟು ಕಲ್ಸೋದು ಎಲ್ಲ ಇರ್ಬೇಕು. ನನಗೆ ಸಾಂಬಾರೇ ಬೇಡ, ಮೊಸರು ಕೊಡು. ಮೊಸರಿಲ್ಲ.